ವೆಂಕಟೇಶ್ ಗುರು ಅವ್ರ ತಂಡದಿಂದ ಮಾಡಿರೋ ಕಾರ್ಯಕ್ರಮ ಹೆಂಗಿದೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ತಾಲೂಕಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂಥ ಗುರು ಅವರಿಗೆ ವಂದಿಸ್ತೇನೆ. ಬಾಗಲಕೋಟೆ ವಿರುದ್ಧ ಮಂಡ್ಯ ತಂಡದ ಆಟಗಾರರ ಪರಿಚಯ ಕಾರ್ಯಕ್ರಮಕ್ಕೆ ಅಲಿಯನ್ಸ್ ಯೂನಿವರ್ಸಿಟಿಯ ಕುಲಪತಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ ಅಯ್ಯರ್ ಅವರು, ಹಾಗೆ VSS ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಿಲಕ್ ಗೌಡರ್ ಅವರು, ಅದರಂತೆ ಶ್ರೀಯುತ ಶಶಿರ್ ಅವರು ಸಹ ತಂಡದ ಪರಿಚಯದಲ್ಲಿ ಅದರ ಎಲ್ಲ ಕ್ರೀಡಾಪಟುಗಳಿಗೆ ಉತ್ತಮ ರೀತಿಯಲ್ಲಿ ವಸತಿ ವ್ಯವಸ್ಥೆ ಹಾಗೆ ಊಟಕ್ಕೆ ಚೌಟ್ರಿ ವ್ಯವಸ್ಥೆಯನ್ನ ಅದರಂತೆ ವಾಹನದ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಆನೇಕಲ್ನಲ್ಲಿ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಮೂಡಿ ಬರ್ತದೆ ಅಂದ್ರೆ ಅದಕ್ಕೆ ನಮ್ಮ ಶ್ರೀಯುತ ವೇಣುಗೋಪಾಲ್ ರವರು ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾಗಿ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಂಡದ ಪರಿಚಯ ಮಾಡಿಕೊಂಡು ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲ ನಮ್ಮ ಗೌರವ ಅತಿಥಿಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೆಂಕಟಸ್ವಾಮಿ ಅವರು ಗ್ರೌಂಡ್ ಹತ್ರ ಆಗಮಿಸಬೇಕು. ಸಿಮಿಲರ್ ಕಲರ್ ಇದ್ರೆ ಬಿಡಿ, ಸಿಮಿಲರ್ ಕಲರ್ ಇದೆಯಾ? ಒಂದೇ ಕಲರ್ ಇದ್ರೆ ಬಿಡಿ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಹಾಗೆ ಬಸ್ ವ್ಯವಸ್ಥೆ ಮೂಲಕ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರೋತ್ಸಾಹಕರಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ವೇಣುಗೋಪಾಲ್ ಸರ್ ಅವರಿಗೆ ಸಮಸ್ತ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹಾಗೂ ನೋಡಿ, ಮುಂದೆ ವೇದಿಕೆಯ ಬಲಭಾಗದಲ್ಲಿ ಸಾಕಷ್ಟು ಜನ ಸರ್ ದಯವಿಟ್ಟು ನಿಮ್ಗೆ ನಮಗೆ ಇಲ್ಲಿ ಕಾಣಿಸ್ಬೇಕು ನೋಡಿ, ಇಲ್ಲಿ ನಿಂತಿರೋರು ದಯವಿಟ್ಟು ನೀವಲ್ಲಿ ಚೇರ್ ತಗೊಂಡು ಕುತ್ಕೊಂಡು ಬಿಡಿಲ್ಲ ಅಂತಂದ್ರೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯ ಮುತ್ಸದ್ದಿಯಾದಂತಹ ಕೊಂಡಪ್ಪ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಇಲ್ಲಿ 2-4 ಪಂದ್ಯ ನಡೀಬೇಕಾಗಿದೆ. ಪ್ಲೀಸ್ ಹುಲ್ಗಡ್ಡಿ ಬೋರ್ಡ್ ನಂಬರ್ 1 3 ದಿನಗಳ ಕಾಲ ನಡೆಯುವ
ಕಾರ್ಯಕ್ರಮದಲ್ಲಿ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ರಾಜಕೀಯ ಜೀವನದ ಗುರುಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಒಂದು ಜೀವನದ ನಮ್ಮ ಈ ಭಾಗದ ಹಿರಿಯ ಕಬಡ್ಡಿ ಆಟಗಾರ ಶ್ರೀಯುತ ಗೋಪಾಲ್ ಸರ್ ಅವರಿಗೆ ಸಹ ತುಂಬ ಧನ್ಯವಾದಗಳು. ಚಿಂಕಲಮಡಿವಾಡ, ಡಿ ಕೆ ಚಂದ್ರರವರು ಬಿದಿರುಗುಪ್ಪೆ, ಶ್ರೀಯುತ ಆರ್ ರಾಜಪ್ಪರವರು ಮಂಚನಹಳ್ಳಿ, ಶ್ರೀಯುತ ವೈ ಶಂಕರ್ ಸಾಹೇಬರು ಬೆಂಡಗನಹಳ್ಳಿ, ಬಿ ರಾಜೇಶ್ ರವರು ಬಿದಿರುಗುಪ್ಪೆ, ಮುನ್ರಾಜ್ ರವರು ಹಾಲ್ದೇನಹಳ್ಳಿ, ರಾಂಜಿ ಗಾಣಿರವರು ಚಿಕ್ಕಾಗಡೆ, ಮುತ್ತುರಾಜ್ ಆನೇಕಲ್, ಅಶೋಕ್ ಹುಲಿಮಾವು, ಅಶ್ವಥ್ ಆನೇಕಲ್ ಮಾಸ್ಟರ್. By 23 in favor of Mysuru. 25-24 ಎಂಥ ಪಂದ್ಯ, ಒಂದೊಂದು ಅಂಕಕ್ಕೂ ಸಹ ಇಲ್ಲಿ ಜಿದ್ದಿನ ಒಂದು ಕಾದಾಟವನ್ನು ಇಲ್ಲಿ ಕಾಣಬಹುದು. ದಾಳಿಯಲ್ಲಿ ಹತ್ತಿರದಲ್ಲಿದ್ರು, ಆದ್ರೆ ಬಿಗಿಯಾದಂತಹ ಒಂದು ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಬಂತು. ಕವರ್ ಭಾಗದಲ್ಲಿದ್ದ ಆಟಗಾರರು ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಕಣ 1 ಮತ್ತು 2ರಲ್ಲಿ ಈಗಾಗಲೇ ಪಂದ್ಯಗಳು ಅತ್ಯಂತ ರೋಚಕವಾಗಿ ಸಾಗಿ ಬರ್ತಾ ಇದೆ. ರಕ್ಷಿತ್ ಪೂಜಾರಿ, ಮಹೇಶ 29-28 ಅಂಕಣ 2ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಅಂಕಣ 1ರಲ್ಲಿ ಉಡುಪಿ ವಿರುದ್ಧ ಧಾರವಾಡ, ಉಡುಪಿ 9, ಧಾರವಾಡ 6 ಅಂಕದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಗಳನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲೂ ಸಹ ನೇರ ನಾಡು ಕೋಲಾರ ತಂಡದ ಆಪತ್ ಪಾಂಡವ ಸತೀಶ 6 ಸಂದರ್ಭ ಈ ಬಾರಿ ಸಾಕಷ್ಟು 29, 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಸಮಯವನ್ನು ವ್ಯರ್ಥ ಮಾಡುವಂತಹ ಪ್ರಯತ್ನ. ಅಜಯ್ ರೆಡ್ಡಿ ಕಾಪಾಡಬೇಕಾಗಿದೆ. 2 ಬಲಿಷ್ಠ ತಂಡಗಳ ನಡುವೆ ಸಾಕಷ್ಟು ಹೋರಾಟ. ರನ್ನಿಂಗ್ ಹ್ಯಾಂಡ್ ಟಚ್. ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರೇಕ್ಷಕರೇ ಬರಲಿ, ಅಂಕಣ 1ರಲ್ಲಿ
ಉಡುಪಿ ವಿರುದ್ಧ ಧಾರವಾಡ ಸಮಬಲ ಹೋರಾಟದಲ್ಲಿ ಬಂದು ಸಾಗ್ತಾ ಇದೆ. ದಾಳಿಯಲ್ಲಿ ಉಡುಪಿ ತಂಡದ ಒಬ್ಬ ಯುವ ದಾಳಿಗಾರ ಜರ್ಸಿ ನಂಬರ್ 1 ರಾಜಕಾರಣ. ಇವರು ಸಹ ಸ್ವತಂತ್ರವಾಗಿ ನಮ್ಮ ಜೊತೆ 2 ತಿಂಗಳಿಂದ ನಮ್ಮ ಜೊತೆ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಆನೇಕಲ್ಲಿನ ಗುರು ಮತ್ತು ಅವರ ಸಂಗಡಿಗರು ಸ್ನೇಹಿತರೆಲ್ಲ ಸೇರಿ ಏನಿವತ್ತು ಒಳ್ಳೆಯ ಉತ್ತಮವಾದಂಥ ಒಂದು ಕ್ರೀಡೆಯನ್ನು ಮಾಡ್ತಾ ಇದ್ದೀರಿ, ನಡೆಸ್ಕೊಡ್ತಾ ಇದ್ದೀರಿ. ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತೇನೆ ಮತ್ತು ಅಭಿನಂದಿಸ್ತೀವಿ. ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಕ್ರೀಡೆ ಒಂದು ರೀತಿಯಲ್ಲಿ ಉತ್ಸಾಹ ಆನಂದ ಜೊತೆಗೆ ನಮ್ಮ ಶಕ್ತಿಯ ಪ್ರದರ್ಶನ ನಡೆಯುವಂಥ ಒಂದು ಸಂಗಮ. ಈ ಒಂದು ಕ್ರೀಡೆ ಬಹಳ ಒಳ್ಳೆಯ ರೀತಿಯಲ್ಲಿ ಆನೇಕಲ್ಲಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಸಂತೋಷ ಪಡುವಂಥ ಸಂಗತಿ. ಶುಭಾಶಯಗಳನ್ನ ಅರ್ಪಿಸ್ತೀನಿ ಮತ್ತೆ ಮತ್ತೆ. ಈ ಒಂದು ಕ್ರೀಡೆಯ ಒಂದು ಪ್ರಕ್ರಿಯೆಗಳು ಸದಾ ಈ ಒಂದು ಸಂಘಕ್ಕೆ ಸಂಸ್ಥೆಗೆ ನಡೆಸುವಂಥ ಶಕ್ತಿ ಆ ಭಗವಂತ ಸದಾ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಪಾಲ್ಗೊಳ್ಳಿಕ್ಕೆ ಮತ್ತೆ ನನ್ನ ಸೇವೆಗೆ ಅವಕಾಶ ಮಾಡಿಕೊಟ್ಟಂತ ಗುರು ತಂಡದವರಿಗೆ ಗುರು ಅವ್ರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ಶುಭಾಶಯಗಳು ಅರ್ಪಿಸ್ತಾ ನಾನು ದೊಡ್ಡ ಮಾತು ಮುಗಿಸ್ತೀನಿ. ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ ಪಾದಪದ್ಮಗಳಲ್ಲಿ ವಂದಿಸುತ್ತಾ ಇಲ್ಲಿ ನೆಲೆಸಿರೋ ಎಲ್ಲರೂ ಒಂದ್ಸಲಿ ಎಲ್ಲರೂ ಸಾಯಿರಾಮ್ ಅಂತೇಳಿ. ಸಾಯಿರಾಮ್. ಸಾಯಿರಾಮ್ ಅನ್ನೋರ ಬಗ್ಗೆ ನಮ್ಮ ದೇಶದಲ್ಲಿ ಹುಟ್ಟಿರೋರಿಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ವಿದೇಶಿಯರಿಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಬಾಳ್ವಿನ್ ವಿದ್ಯಾಸಂಸ್ಥೆಗಳು ಭಗವಾನ್ ಸತ್ಯ ಸಾಯಿಬಾಬಾ ಅವರ ಆಶೀರ್ವಾದದಿಂದ ನಡೀತಾ ಇದೆ. ಅದಕ್ಕೆ ನಾನು ಯಾವತ್ತೂ ಫಸ್ಟ್ ಅವರಿಗೆ ನಮಸ್ಕಾರ ಮಾಡ್ತೀನಿ. ಇವತ್ತು ಈ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ವೆಂಕಟೇಶ್ ಗುರು ಅವರು ತಂಡ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇದು ಆನೇಕಲ್ ಲೆವೆಲ್, ಬೆಂಗಳೂರು ಲೆವೆಲ್ ಇಲ್ಲ. ಇಲ್ಲಿ ಬಂದು ನೋಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಆರ್ಗನೈಸಿಂಗ್ ಕಮಿಟಿ ಏನಿದೆ ಅರೇಂಜ್ಮೆಂಟ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಭಾರಿ ಖುಷಿ ಆಯ್ತು. ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಎ ಹೆಲ್ತಿ ಬಾಡಿ ವಿಲ್ ಹ್ಯಾವ್ ದಿ ಸೌಂಡ್ ಮೈಂಡ್ ಅಂತ. ಅಂದರೆ ಯಾವ ಆರೋಗ್ಯವಂತವಾಗಿರ್ತಾನೋ ಅಂದರೆ ಕ್ರೀಡಾಪಟುಗಳು ಅವನಿಗೆ ಭಾರಿ ಸೌಂಡ್ ಮೈಂಡ್ ಅಂದ್ರೆ ಆ ಮೈಂಡ್ ಏನು ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ. ಅದಕ್ಕೆ ನಾನು ನಮ್ಮ ಶಾಲೆಯಲ್ಲಿ ಯಾವಾಗ ನಮ್ಮ ಪ್ರಿನ್ಸಿಪಲ್ಸ್ ಹೇಳ್ತೀನಿ, ಮಕ್ಕಳು ಚೆನ್ನಾಗಿ ಆಟ ಆಡ್ಸ್ರಿ ಆವಾಗ ಅವ್ರಿಗೆ ಖುಷಿ ಇರೋದು. ಈ 10th ಸ್ಟ್ಯಾಂಡರ್ಡ್ ಬಂದ್ಬಿಟ್ರೆ ಪ್ರಿನ್ಸಿಪಲ್ಸ್ ಬೇಡ 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 ಓದ್ಕೋ ಅಂತಾರೆ. ಇಡೀ ಭಾರತ ದೇಶದಲ್ಲಿ ನಾವೆಲ್ಲ ಹೆಂಗೆ ಅಂದ್ರೆ ಆಟಕ್ಕೆ ಪ್ರಾಮುಖ್ಯತೆ ಕೊಡಲ್ಲ, ನಾವು ಬರೀ ಓದಿಸೋದು ಮಾತ್ರ ನೋಡ್ತೀವಿ. ಆದರೆ ನೀವು ಬಾಳ್ವಿನ್ ವಿದ್ಯಾಸಂಸ್ಥೆಗಳಲ್ಲಿ ಆಟಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಸ್ಕೂಲ್ ಡೇಸಲ್ಲಿ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ. ನಾನು ಕಬಡ್ಡಿ ಆಟ ಆಡಿದ್ದೀನಿ. ಕಬಡ್ಡಿ ಕ್ಯಾಪ್ಟನ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲೆಲ್ಲ ಆಟ ಆಡಿದ್ದೀನಿ. ಭಾರಿ ಖುಷಿ ಆಯಿತು ನನಗೆ. ನಮ್ಮ ವೆಂಕಟೇಶ್ ಗುರು ಅವರು ನನಗೆ ವಸತಿಗೆ ಚೌಟ್ರಿ ಕೊಡಿ, ಬಸ್ ಕೊಡಿ ಅಂತ ಹೇಳಿದ್ರು. ನನಗೊಂದು ಸ್ವಲ್ಪ ಇಲ್ಲಿ ಬಂದ್ಮೇಲೆ ಆಮೇಲೆ ನಮ್ಮ ಚೌಟ್ರಿಯಲ್ಲಿ ನಮ್ಮ ಮ್ಯಾನೇಜರ್ ಕೇಳಿದೆ, ಅವರು ಊಟ ಎಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂತ. ಅವರೇ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂದರು. ನಾನು ಸಾವಿರಾರು ಜನಕ್ಕೆ ಊಟ ಹಾಕೋದು, ವೆಂಕಟೇಶ್ವರ ವಸತಿ ಮಾತ್ರ ಹೇಳಿದ್ರು, ಊಟ ನನಗೆ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಇದೆ. ಬರೋ ವರ್ಷಕ್ಕೆ ನೆಕ್ಸ್ಟ್ ಇಯರ್ ಇವರು ಆರ್ಗನೈಸ್ ಮಾಡಿದ್ರೆ ವಸತಿನೂ ಮಾಡ್ತೀನಿ, ಬಸ್ಸು ಮಾಡ್ತೀನಿ, ಊಟನೂ ಮಾಡ್ಕೊಡ್ತೀನಿ, ಎಲ್ಲ ವ್ಯವಸ್ಥೆಗೆ. ಯಾಕಂದ್ರೆ 16 ಜನ ನಾವು ಕೋಆಪರೇಟ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ. ಯಾರೋ ಮನುಷ್ಯನು ನಮ್ಮ ಸಾಯಿಬಾಬಾ ಅವರು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಚರ್ಚ್ಗೆ ಹೋಗಿ ಅಂತ ಹೇಳಿಲ್ಲ. ದೈವ ಮನುಷ್ಯ ರೂಪ, ಎಲ್ಲರನ್ನ ಪರಮಾತ್ಮ ಇರ್ತಾನೆ. ಎಲ್ಲರನ್ನೂ ಸಂತೋಷ ಪಡಿಸಿದ್ರೆ ದೇವ್ರನ್ನ ಸಂತೋಷ ಪಡಿಸ್ದಂಗೆ ಅಂತೆ. ನಮ್ಮ ವೆಂಕಟೇಶ್ ಗುರು ಅವ್ರ ತಂಡ ಸಾವಿರಾರು ಜನನ ಸಂತೋಷ ಪಡಿಸಿದ್ರೆ ಅದಕ್ಕೆ ದೇವ್ರ ಸೇವೆನೇ ಇದು ಖಂಡಿತವಾಗ್ಲು. ಸೊ ನಾನೇ ಇಲ್ಲಿಗೆ ಆಹ್ವಾನ ಮಾಡಿ, ಯಾಕಂದ್ರೆ ಭಾಷಣ ಮಾಡೋ ಸಮಯ ಅಲ್ಲ. ನಾನು ಸ್ಕೂಲ್ ನಡೆಸೋನಲ್ವಾ, 40 ನಿಮಿಷ ಒಂದು ಪೀರಿಯಡ್ ಬಿಟ್ಟರೆ ಒಂದು 40 ನಿಮಿಷ ಮಾತಾಡ್ಬಿಡ್ತೀನಿ. ಅದಕ್ಕೆ ಏನು ಬೇಡ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಆನೇಕಲ್ ಹೆಸರನ್ನ ಇಡೀ ರಾಜ್ಯದಲ್ಲಿ ಡಿಸ್ಟಿಕ್ ಕಬಡ್ಡಿ ಮಾಡಿದ್ದೀರಿ. ನಿಮಗೆ ವೆಂಕಟೇಶನ್ ಗುರು ಟೀಮ್ಗೆ ನಿಮ್ಮ ಏನಿದಾರೋ ನಿಮ್ಮ ಸಂಗಡಿಗರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಹೇಳ್ಕೊಂಡು
ಭಗವಾನ್ ಸತ್ಯಸಾಯಿ ಬಾಬಾ ಅವರ ಆಶೀರ್ವಾದ ನಿಮಗಾಗಲಿ. ನಾನು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಸಾಯಿರಾಮ್. ನಮ್ಮ ಬಿದಿರುಗುಪ್ಪೆ ಮಾಜಿ ಚೇರ್ಮನ್ರು ರಾಜೇಶ್ ಅವರು ನನಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಕೊಟ್ಟರು. ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮ ನೋಡಲಿಕ್ಕೇ ಒಂದು ದೊಡ್ಡ ಆನಂದ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮಗಳು ಸದಾ ನಡೆಸುವಂಥ ಶಕ್ತಿ ಅವ್ರಿಗೆಲ್ಲರೂ ಕೊಡಲಿ ಅಂತ ಹಾರೈಸ್ತಾ ಒಂದೆರಡು. ಈ ಕಾರ್ಯಕ್ರಮ ನಾನು ಹೇಳಿದ್ನಲ್ಲ, ವೆಂಕಟೇಶ್ ಗುರು ಅವ್ರ ತಂಡದಿಂದ ಮಾಡಿರೋ ಕಾರ್ಯಕ್ರಮ ಹೆಂಗಿದೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಇದು ಬರೀ ನಮ್ಮ ಆನೇಕಲ್ ಲೆವೆಲಲ್ಲಿಲ್ಲ. ಇದನ್ನೆಲ್ಲ ಆಯೋಜನೆ ಮಾಡಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಪ್ಲ್ಯಾನ್ ಮಾಡಿರ್ತಾರೆ, ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ. ದುಡ್ಡು ಒಂದೇ ಖರ್ಚು ಮಾಡೋದಲ್ಲ, ದುಡ್ಡು
ಒಂದೇ ಇರೋದಲ್ಲ. ಯಾವಾಗೂ ಅಷ್ಟೇ ಏನು ಹೇಳ್ತಾರೆ, ಪ್ರಪಂಚದಲ್ಲಿ ದಿ ಗ್ರೇಟ್ ಅಚೀವರ್ಸ್ ಇನ್ ದ ವರ್ಲ್ಡ್ ಆರ್ ದಿ ಗ್ರೇಟ್ ಪ್ಲ್ಯಾನರ್ಸ್ ಅಂತಾರೆ. ಯಾರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೋ ಅವರೇ ಗ್ರೇಟ್ ಅಚೀವರ್ಸ್ ಅಂತ. ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇದು ಗ್ರೇಟ್ ಅಚೀವ್ಮೆಂಟ್. ಇವತ್ತು ಹೇಳಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಜನ ಬಂದ್ರೂ ಸೌಕರ್ಯವಾಗಿ ಕೂತ್ಕೊಳ್ಬೋದು. ಊಟ ತಿಂಡಿ ಎಲ್ಲ ನಾನಿಷ್ಟೊತ್ತು ಹೇಳಿದೆ ನಮ್ಮ ವೆಂಕಟೇಶ್ ಗುರು ಅವರು ಚೌಲ್ಟ್ರಿ ಕೇಳಿದ್ರು, ನನಗೆ ಅಣ್ಣ ಊಟ ನೀವೇ ಹಾಕ್ಬಿಡಿ ಅಂತ ಬಿಟ್ಟರೆ ಚೆನ್ನಾಗಿ ಮಾಡ್ತೀನಿ. ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಅವರು ಕ್ರೀಡೆಗೋಸ್ಕರ ಎಷ್ಟು ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ಏನು ಹೇಳ್ತೀವಿ ಅಂದರೆ ಒಲಿಂಪಿಕ್ಸ್ ಬಂದಾಗ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಳ್ತೀವಿ. ಪಾಕಿಸ್ತಾನಕ್ಕಿಂತ ಸ್ವಲ್ಪ ಮೇಲೆ ಇದ್ದೀವಿ ಅಂತ ಖುಷಿ ಪಡ್ತೀವಿ. ಅದೊಂದು ಬಿಟ್ಟರೆ ನಾವು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈಗ ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಭಾರತ ದೇಶದಲ್ಲಿ ಯುವಕರಿಗೆ ಕ್ರೀಡೆಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ ಗುರು ಒಂದು ಟೀಮ್ ಆನೇಕಲ್ಲಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಚೆನ್ನಾಗಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಲ್ಲಿ ಬಂದಮೇಲೆ ಹೇಳ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಯಪ್ಪ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೇನೆ. ಇಷ್ಟು ಜನನ ಒಂದೊಂದು ಡಿಸ್ಟಿಕ್ಕಿಂದ ಅವ್ರನ್ನೆಲ್ಲ ಕರೆದು ಕೂಡಿಸಿ ಇದೆಲ್ಲ ಮಾಡಿಸಿ ಈ ಅಂಪೈರ್ಸ್ ಟೀಮ್ಸು ಅವ್ರನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾನೆ. ಇಲ್ಲಿ ಎಲ್ಲ ನೋಡಿದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದು ಸಣ್ಣ ಮಿಸ್ಟೇಕ್ ಇಲ್ಲ. ಯಾಕಂದ್ರೆ ನಾನು ಕಬಡ್ಡಿ ಆಡಿರೋನು, ಸ್ಪೋರ್ಟ್ಸ್ ನಡೆಸೋನು, ನನ್ನ ಸ್ಕೂಲ್ಗಳಲ್ಲಿ ಬಾರಿ ಸ್ಪೋರ್ಟ್ಸ್ ಎನ್ಕರೇಜ್ ಮಾಡ್ತೀನಿ. ಇದು ನೋಡಿದ್ರೆ ನಿಜವಾಗ್ಲೂ ಎಲ್ಲ ಕ್ರೆಡಿಟ್ಸ್ ನಮ್ಮ ವೆಂಕಟೇಶನ್ ಟೀಮ್ಗೆ ಕೊಡಲೇಬೇಕಾಗಿದೆ. ಗುರುಗೆ ದೇವರು ಇನ್ನೂ ಒಳ್ಳೇದು ಮಾಡಲಿ. ನಮ್ಮ ಏನು ಆನೇಕಲ್ಲಲ್ಲಿ ಪ್ರತಿ ವರ್ಷ ಅವ್ರು ಆಯೋಜನೆ ಮಾಡಲಿ, ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ. ವಸತಿನೇ ಕೊಡೋದು ಬೇಡ, ಎಲ್ಲರಿಗೂ ನಾನು 4 ದಿವಸ 3 ದಿವಸ 3 ಹೊತ್ತು ಊಟನೇ ನಾನೇ ಕೊಡ್ತೀನಿ ಅಂಥೇಳಿ. ಯಾಕೆಂದರೆ ಅವರು ಮಾಡೋ ಶ್ರಮಕ್ಕೆ ನಾವೊಂದು ಸಹಕಾರ ಎಲ್ಲರೂ ಮಾಡಲೇಬೇಕು. ದೇವ್ರು ನಮಗೆಲ್ಲ ಚೆನ್ನಾಗಿ ಕೊಟ್ಟಾಗ ಆ ಸಹಕಾರ ಮಾಡಲೇಬೇಕು. ನಮಗೇನೋ ಕೊಟ್ಟಿದ್ದಾರೆ ನಮ್ಮ ಜಾಬಲ್ಲಿ ಇಟ್ಕೊಂಡು ನಮ್ಮ ಬ್ಯಾಂಕಲ್ಲಿ ಇಟ್ಕೊಳ್ಳೋದಲ್ಲ. ಆತನು ಏನಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದಾನೆ, ಇಷ್ಟು ಜನ ಸಂತೋಷಪಟ್ಟು ಈ ಕಬಡ್ಡಿ ಒಂದು ಎನ್ಕರೇಜ್ ಮಾಡ್ತಾಯಿದ್ದೀನಲ್ಲ. ಸೊ ಆತನ ಜೊತೆಯಲ್ಲಿ ನಾನು ಗಟ್ಟಿಯಾಗಿ ಯಾವಾಗೂ ನಿಂತ್ಕೊಳ್ತೀನಿ, ನಾನು ಅವ್ರಿಗೆ ಸಹಕಾರ ಮಾಡ್ತೀನಿ ಅಂತೇಳಿ. ಅವ್ರಿಗೆಲ್ಲೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡುವುದರ ಜೊತೆಗೆ ಮುಂದಿನ ವರ್ಷ ನೀವೇನಾದರೂ ಈ ಪಂದ್ಯಾವಳಿಗಳು ಏರ್ಪಡಿಸಿದ್ರೆ ಎಲ್ಲ ಜವಾಬ್ದಾರಿ ತಗೊಂಡು ನಿಮ್ಮ ಜೊತೆಯಲ್ಲೇ ಗಟ್ಟಿಯಾಗಿ ನಿಂತ್ಕೊತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್, ಈಗ ಈಗ ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಾಗಾಗಿ ಅವರಿಗೆ ನಾವು ಸದಾ ನಮ್ಮ ತಂಡ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೂ ನಾನು ಸಾಯಿಬಾಬಾ ಭಕ್ತರವರು, ಆ ಸಾಯಿಬಾಬಾ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಈ ಒಂದು ನಮ್ಮ ಎಲ್ಲ ತಂಡದ ಪರವಾಗಿ ನಾನು ಅವರಿಗೆ ಮನಸ್ಪೂರ್ವಕವಾಗಿ ನಾನು ಅವರಿಗೆ ಕೋರ್ಕೊತೀನಿ. ಆನೇಕಲ್ ಇತಿಹಾಸದಲ್ಲಿ ಒಂದು ಕ್ರೀಡೆಯ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾದಂಥ ಗುರು ಅವರೆಲ್ಲ ಗೆಳೆಯರ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ 30 ವರ್ಷಗಳ ನಂತರ ಏನು ಆನೇಕಲ್ನ ಹಾಸ್ಟೆಲ್ನಲ್ಲಿದ್ದಂಥ ಎಲ್ಲ ಸ್ನೇಹಿತರ ಸಹಭಾಗಿತ್ವದಲ್ಲಿ ಇವತ್ತು ತಾಲೂಕಿನಲ್ಲಿ ಇತಿಹಾಸದ ಪುಟಗಳಲ್ಲಿರ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಯಾವ ರೀತಿ ಅಂತೇಳಿದ್ರೆ ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲಿ ಕೂಡ ಇವತ್ತು ಆನೇಕಲ್ಲಲ್ಲಿ ಒಂದು ಅದ್ಭುತವಾದ ಸರ್ಕಾರಗಳು ಆಯೋಜನೆ ಮಾಡ್ತಕ್ಕಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂಥ ಗುರು ಅವರಿಗೆ ವಂದಿಸ್ತೇನೆ. ಮತ್ತು ಅವರಿಗೆ ಅವ್ರ ತಂಡಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಸ್ನೇಹಿತರುಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಸರ್ಕಾರಗಳು ಕೂಡ ಈ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಲವಾರು ತಯಾರಿಗಳನ್ನು ಮಾಡ್ಕೊತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು, SP ಗಳೆಲ್ಲ ಮಾಡ್ತಾರೆ. ಆದರೆ ಇವತ್ತು ಗುರು ಮತ್ತು ಅವರ ತಂಡ ಭಾಳ ಅದ್ಭುತವಾಗಿ ಈ ಒಂದು ಕ್ರೀಡಾಕೂಟವನ್ನು ಆನೇಕಲ್ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಭಾಗದ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಕ್ರೀಡಾ ಮನೋರಂಜನೆಯನ್ನು ಕೂಡ ಒದಗಿಸಿದ್ದಾರೆ. ಅವರು ಹೆಚ್ಚಿನ ರೀತಿಯಲ್ಲಿ ಈ ರೀತಿಯಾಗಿ ಮಾಡಲಿ ಅಂತಕ್ಕಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಕೂಡ ಒಂದು ಕಡೆ ನೆಲೆಯನ್ನು ಗುರುತಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ. ಮತ್ತು ಆಗಮಿಸಿದಂಥ ಎಲ್ಲ ರಾಜ್ಯದ ಜಿಲ್ಲಾ ಮತ್ತು ಕ್ರೀಡಾಪಟುಗಳಿಗೆ ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ದಿನ ನಮ್ಮ ಆನೇಕಲ್ ತಾಲೂಕಿನಲ್ಲಿ ASB ಮೈದಾನದಲ್ಲಿ ವಿಶೇಷವಾಗಿ ನಮ್ಮ ಗುರು ಮತ್ತು ಅವರ ತಂಡದವರು ಏನು ಕಬಡ್ಡಿ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ, ತುಂಬ ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದ ಸುಮಾರು ತಂಡಗಳು ಪಾಲ್ಗೊಂಡಿವೆ. ತುಂಬ ಕಾಂಪಿಟೇಟಿವ್ ಆಗಿ ನಡೀತಾ ಇದೆ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ
ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗುರು ಮತ್ತು ಅವ್ರ ತಂಡದವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದೇನು ಸಣ್ಣ ಕೆಲಸ ಅಲ್ಲ. ತುಂಬ ಯಶಸ್ವಿಯಾಗಿ, ತುಂಬ ಅದ್ಧೂರಿಯಾಗಿ, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಅಭಿನಂದನೆಗಳು ತಿಳಿಸುತ್ತಾ, ಮುಂದೇನೂ ಸಹ ಇಂಥ ಕಾರ್ಯಕ್ರಮಗಳನ್ನು ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮಂಜುನಾಥ್ ಅಂತ, ಹೊಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಕಾರ್ಪೊರೇಟರ್ ನಾನು. ಇವತ್ತು ಇಲ್ಲಿ ಆನೇಕಲ್ ತಾಲೂಕಲ್ಲಿ ಒಂದು ಬ್ರಹ್ಮಾಂಡವಾದ ಒಂದು ಕಬಡ್ಡಿ ಟೂರ್ನಮೆಂಟ್ನ ವೆಂಕಟೇಶ್ ಗುರುವಣ್ಣವರು ಮತ್ತು ಅವ್ರ ತಂಡದವರು ಅವರು ಫ್ರೆಂಡ್ಸ್ ಎಲ್ಲರೂ ಆಯೋಜನೆ ಮಾಡಿದ್ದಾರೆ. ಆ ಕಬಡ್ಡಿ ಟೂರ್ನಮೆಂಟ್ಗೆ ನಮ್ಮನ್ನು ಇನ್ವೈಟ್ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಾವು ಭಾಗವಹಿಸೋದಕ್ಕೆ ನಮಗೂ ತುಂಬ ಸಂತೋಷವಾಗಿದೆ. ಈ ಥರ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಆನೇಕಲ್ ತಾಲೂಕಲ್ಲಿ ಗುರುವಣ್ಣವರು ಇನ್ನೂ ಆಯೋಜನೆ ಮಾಡಬೇಕಂತ ನಾವು ಅವ್ರಿಗೆ ವಿಶಸ್ ತಿಳಿಸ್ತಾ ಇದ್ದೀವಿ. ನಮ್ಮ ಹೊಸೂರು ತಂಡದ ಕಡೆಯಿಂದ ಅವ್ರಿಗೆ ಯಾವ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ಒಂದು ಆನೇಕಲ್ಲಲ್ಲಿ ವೆಂಕಟೇಶ್ವರವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಾಡೋದ್ರ ಜೊತೆಗೆ ಈ ಒಂದು ಬಂದಿರುವಂಥ ಎಲ್ಲ ಜಿಲ್ಲೆ 30 ಜಿಲ್ಲೆಯಿಂದ ಬಂದಿರುವಂಥ ಕಬಡ್ಡಿ ಆಟಗಾರರಿಗೆ ಮುಖ್ಯವಾಗಿ ಊಟದ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಸ್ಟೇಟ್ ಸೆಕ್ರೆಟರಿ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ವಿಚಾರಿಸಿದೆ, ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಥರ ಟೂರ್ನಮೆಂಟ್ಗಳು ಎಲ್ಲ ಜಿಲ್ಲೆಯಲ್ಲೂ ಆದರೆ ಎಲ್ಲ ಮಕ್ಕಳು ಬೆಳೆಯೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಆ ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಸಂಸ್ಥೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಯುವ ನಾಯಕರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಚಿಕ್ಕನಾಗಮಂಗಲದ ಗುರು ವೆಂಕಟೇಶ್ ಅವರು ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ತುಂಬ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅವರು ಪಟ್ಟಿರುವ ಈ ಶ್ರಮ ತುಂಬ ಪ್ರಶಂಸನಾರ್ಹ. ಇಡೀ ಆನೇಕಲ್ ತಾಲೂಕಿನ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿಯಾಗಿ ಅವರ ಕ್ರೀಡಾಭಿಮಾನ ಹೀಗೆ ಮುಂದುವರಲಿ, ಕ್ರೀಡೆಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚಾಗಿ ಅವರು ಮುಂದುವರಿಯಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದಾರೆ. ಏನು ನಮ್ಮ ಆನೇಕಲ್ ತಾಲೂಕಿನ ಉತ್ಸಾಹಿ ಯುವ ಸಹೋದರ, ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ನೇತಾರ ವೆಂಕಟೇಶ್ ಗುರು ಕಳೆದ 3 ದಿನಗಳಿಂದ ನಮ್ಮ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿಯನ್ನು ಅದರ ಹೊಸ ಅವತರಣಿಕೆ ಆದಂಥ ಪ್ರೋ ಕಬಡ್ಡಿಯ ಒಂದು ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಮೊದಲಿಗೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಇಡೀ ಕ್ರೀಡಾಭಿಮಾನಿಗಳು ಮತ್ತು ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾನೆ. ಕಬಡ್ಡಿ ಒಂದು ಆಟ ಏನು ಅಂದರೆ ಮಣ್ಣಿನ ಮೇಲೆ ಆಡೋಂಥ ಆಟ. ಯಾಕೆ ಅಂದರೆ ಯಾರು ಈ ಮಣ್ಣಿನ ಮೇಲೆ ಆಟ ಆಡ್ತಾರೆ, ಈ ಮಣ್ಣಿನ ಬಗ್ಗೆ ಅವರಿಗೆ ಅಭಿಮಾನ ಬರುತ್ತೆ, ಭಕ್ತಿ ಬರುತ್ತೆ, ಶ್ರದ್ಧೆ ಬರುತ್ತೆ. ಆ ಮಣ್ಣಿಗಾಗಿ, ಆ ಭೂಮಿಗಾಗಿ ಏನಾದ್ರೂ ಕಂಟಕ ಬಂದಾಗ ಆ ಮಣ್ಣಲ್ಲಿ ಒದ್ದಾಡ್ದಂಥ ವ್ಯಕ್ತಿ ಆ ಮಣ್ಣನ್ನು ಒಂದು ಕಾಪಾಡೋದಕ್ಕೆ, ಆ ಭೂಮಿಯನ್ನು ಒಂದು ಕಂಕಣ ತೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ನಮ್ಮ ದೇಶದಲ್ಲಿ ಕ್ರೀಡೆಯನ್ನು, ವಿಶೇಷ ಕಬಡ್ಡಿ ಆಟವನ್ನು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡಿದ್ದೇವೆ. ಆ ಒಂದು ರಾಷ್ಟ್ರೀಯ ಕ್ರೀಡೆಯನ್ನು ಇವತ್ತು ಗುರು ಅವರು ಕರ್ನಾಟಕದ 30 ಜಿಲ್ಲೆಗಳಿಂದ ಸುಮಾರು ಒಂದು 30 ತಂಡಗಳನ್ನು ಇಲ್ಲಿ ಕರೆಸಿ ಕಳೆದ 3 ದಿನಗಳಿಂದ ಅತ್ಯಂತ ಯಶಸ್ವಿಯಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಎಲ್ಲೂ ಒಂದು ಸಣ್ಣ ಒಂದು ದೂರು ಬರದಂಗೆ, ಒಂದು ಕಂಪ್ಲೇಂಟ್ ಬರೋದಂಗೆ ಹೆಚ್ಚಾಗಿ ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ತಂಡಕ್ಕೆ ಇನ್ನೊಂದು ಸಾರಿ ನಾನು ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಇವತ್ತು ಭಾರತ ದೇಶದಲ್ಲಿ 65% ಏನು ನಮ್ಮ ಒಂದು ಜನಸಂಖ್ಯೆ ಇದೆ, ಅದು 35 ವರ್ಷಕ್ಕಿಂತ ಕಡಿಮೆ ಇದೆ. ಇವತ್ತು ಯುವಕರು
ಡ್ರಗ್ಸ್ಗೆ, ಕುಡಿತಕ್ಕೆ, ಮದ್ಯಪಾನಕ್ಕೆ, ವೀಡ್ಸ್ ಅಂದರೆ ಗಾಂಜಾ, ಈ ರೀತಿ ಬಹುತೇಕ ಕಡೆ ದಾಸರಾಗ್ತಾ ಇರೋದನ್ನು ಇವತ್ತು ನಾವು ಪ್ರತಿದಿನ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಅಡಿಕ್ಷನ್ ಇರೋಂಥ ಈ ಸಂದರ್ಭದಲ್ಲಿ ವೆಂಕಟೇಶ್ ಗುರು ಅದರಿಂದ ಹೊರತುಪಡಿಸಿ ಏನು ಒಂದು ಇವತ್ತು ಯುವಕರಿದ್ದಾರೆ ಅದನ್ನಿಂದ ಹೊರತುಪಡಿಸಿ ಇವತ್ತು ಕ್ರೀಡೆ ಕಡೆಗೆ ಕರ್ಕೊಂಡು ಬಂದು ಅವ್ರನ್ನ ಕ್ರೀಡಾಭಿಮುಖವಾಗಿ ಮಾಡಿ ಇವತ್ತು ಅದರಿಂದ ಒಂದು ಡಿಟ್ಯಾಚ್ಮೆಂಟ್ ಮಾಡೋ ಕಡೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಯುವಕರು ಇವತ್ತು ಅತ್ಯಂತ ಉತ್ಸಾಹದಿಂದ ಇವತ್ತು ಈ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಕ್ರೀಡಾಭಿಮಾನಿಗಳು ಈಗ 9:30 ಆಗಿದೆ. ಸಾವಿರಾರು ಜನ ಕ್ರೀಡಾಭಿಮಾನಿಗಳು ಇವತ್ತು ಆನೇಕಲ್ನ ಈ ASB ಕಾಲೇಜ್ ಗ್ರೌಂಡಲ್ಲಿ ಬಂದು ಪ್ರೇಕ್ಷಕರಾಗಿ ಇವತ್ತು ಕಾರ್ಯಕ್ರಮವನ್ನು, ಕ್ರೀಡೆಯನ್ನು, ಕಬಡ್ಡಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ನಮಗೇನು ತೋರಿಸುತ್ತೆ ಅಂದರೆ ಯಾವತ್ತೆಲ್ಲನೂ ಕ್ರೀಡೆಗೆ ಪ್ರೋತ್ಸಾಹ ಸಿಗುತ್ತೆ, ಕ್ರೀಡೆಗೆ ಒತ್ತಾಸೆ ಸಿಗುತ್ತೆ, ಜನ ಅದಕ್ಕೆ ಬರ್ತಾರೆ, ನೋಡ್ತಾರೆ, ಪ್ರೋತ್ಸಾಹಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಾಗಾಗಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ವೆಂಕಟೇಶ್ ಗುರು ಅವರಿಗೆ ಮತ್ತು ಅವರ ತಂಡಕ್ಕೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಒಂದು ಕ್ರೀಡಾಕೂಟಗಳಲ್ಲಿ ಯುವಕರು ಹೆಚ್ಚೆಚ್ಚು ಪಾಲ್ಗೊಳ್ಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲ ಹಿರಿಯರು, ಕ್ರೀಡಾಭಿಮಾನಿಗಳು ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ವೆಂಕಟೇಶ್ ಗುರು ಅಂತವ್ರನ್ನ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಬೇಕು. ನಾವು ಕೂಡ ಸದಾ ಅವ್ರ ಜೊತೆಯಲ್ಲಿ ಇರ್ತೀವಿ, ಅವರಿಗೆ ಪ್ರೋತ್ಸಾಹವಾಗಿ ನಿಲ್ತೀವಿ, ಒತ್ತಾಸೆಯಾಗಿ ನಿಲ್ತೀವಿ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೊಡ್ತಾ ಅವರು ಹೆಚ್ಚೆಚ್ಚು ರಾಜಕೀಯವಾಗಿ ಮೇಲೆ ಬರಲಿ, ಹಾಗೆ ಅವರ ವೈಯಕ್ತಿಕ ಬದುಕು ಸದಾ ಹಸನಾಗಿರಲಿ ಅಂತ ಹೇಳಿ ಅವರಿಗೆ ನಾನು ವೈಯಕ್ತಿಕವಾಗಿ ತಾಲೂಕಿನ ಜನತೆಯ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಇವತ್ತೇನು 3ನೇ ದಿವಸಕ್ಕೆ ಈ ಅದ್ದೂರಿ ಕಾರ್ಯಕ್ರಮ ಮುಂದುವರೆದಿದೆ. ತುಂಬ ಸುಸೂತ್ರವಾಗಿ ನಾವು ಏನು ಹಾಸ್ಟೆಲ್ ಓದ್ತೀವಿ ಆ ಬ್ಯಾಚ್ ಎಲ್ಲರೂ ಸೇರಿ ಕೂಡ ಅಣ್ಣನ ನೇತೃತ್ವದಲ್ಲಿ ತುಂಬ ಈ ಕಾರ್ಯಕ್ರಮದ ರೂವಾರಿಗಳಾದ ನಮ್ಮ ಗುರುವಣ್ಣವರಿಗೆ ಫಸ್ಟ್ ನಾನು ನಮಿಸುತ್ತಾ, ಏನು ಅಪ್ಪನಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ. ನಾವು ಇದೇ ರೀತಿ ನಮ್ಮ ಈ 35 ಜನ ನಾವು ಹಾಸ್ಟೆಲ್ ಓದ್ದವ್ರು ಏನಿದ್ದೀವಿ, 30 ವರ್ಷದ ಹಿಂದೆ ಓದ್ದವರೆಲ್ಲ ಸೇರಿಸಿ ಈ ಒಂದು ಕಾರ್ಯಕ್ರಮ ರೂಪುರೇಷೆಗಳನ್ನ ಚರ್ಚೆ ಮಾಡಿ ಕಾರ್ಯಗತ ಮಾಡಿ ಈ ಎಲ್ಲ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಆನೇಕಲ್ ಏನಂತ ತೋರಿಸಿದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ನಾನು ಹೃದಯಪೂರ್ವವಾಗಿ ನಮ್ಮ ಅಣ್ಣನಾದ ಗುರುವಣ್ಣನಿಗೆ ವಂದಿಸುತ್ತಾ ಅವರ ಮುಂದಿನ ಜೀವ ಪ್ರಜ್ವಲವಾಗಿರಲಿ ಅಂತೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ.